ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ ಸ್ನೇಹಿತರು? ನಾನಂತೂ ಆರಾಮಾಗಿದ್ದೀನಿ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಇವತ್ತು ಮಹಾಶಿವರಾತ್ರಿ. ಸೊ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಕಾದಶಿ ಐತಿ ಇವತ್ತು. ಸೊ ನಾವೆಲ್ಲರೂ ಮಕ್ಕಳಷ್ಟ ಮಾಡಿಲ್ಲ, ಉಳಿದವರೆಲ್ಲರೂ ಏಕಾದಶಿ ಇದ್ದೀವಿ. ಮತ್ತು ಮಾಮ ತಂಗಿ ಕಾವೇರಿ ಡ್ಯೂಟಿಗೆ ಹೋದ್ರು, ರಜೆ ಇಲ್ಲ ಅವರಿಗೆ. ಮಕ್ಕಳದು ಟ್ಯೂಷನ್ 10 ಗಂಟೆಗೆ ಐತಿ, ಸ್ಕೂಲ್ ಅಂತೂ ರಜೆ ಐತಿ. ಟ್ಯೂಷನ್ 10 ಗಂಟೆಗೆ ಇಟ್ಟಾರು, 10 ರಿಂದ 12 ಗಂಟೆ. ಸೊ ಹೀಗಾಗಿ ತಂಗಿ ಜೊತೆಗೇನ ಅವರು ಕೂಡ ಟ್ಯೂಷನಿಗೆ ಹೋಗ್ಯಾರ. ಪೂಜೆ ಕೂಡ ಆಗೈತಿ, ನಂದು ಈಗ ಸ್ನಾನ ಆಯಿತು. ಸೊ ಸ್ನಾನ ಮಾಡ್ಕೊಂಡು ಬಂದು ಸರಿ ಸ್ನೇಹಿತರಿಗೆ ವಿಶ್ ಮಾಡ್ದಂಗೂ ಆಯಿತು, ಬ್ಲಾಗ್ ಸ್ಟಾರ್ಟ್ ಮಾಡ್ದಂಗೂ ಆಯ್ತು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸ್ನೇಹಿತರೆ ಬರ್ರಿ, ಇವತ್ತು ದಿವ್ಸ ಹೆಂಗೆ ಹೋಗ್ತೈತೆ ಅಂತ ನೋಡೋಣ ಅಂತ. ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಬರ್ರಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಶಿವರಾತ್ರಿ. ಸ್ನೇಹಿತರೆ ನೋಡ್ರಿ, ನಮ್ಮ ತನು ಪುಟಾಣಿ ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಡಾಳು. ಶಿವರಾತ್ರಿ ಐತಿ, ಸೊ ಫ್ರಾಕ್ ಹಾಕೊಂಡ ನೋಡ್ರಿ, ಎಷ್ಟು ಮಸ್ತ್ ಐತಿಕಿ ಫ್ರಾಕು. ಒಂಥರ ಸನ್ಫ್ಲವರ್ ಕಣ್ಣಂಗೆ ಕಾಣಕತ್ತಾಳೆ. ಹೊಲ ಬಂಗಾರ, ನೀವು ಶಾಮಿಗೆ ಹೋಗಿ ಬಂದ್ರಿ? ಯಾವ ಶಾಮಿಗೆ ಹೋಗಿದ್ರಿ? ಈಶ್ವರ ಗುಡಿಗೆ ಹೋಗಿ ಬಂದಾಳಂತ. ಸೊ ಈಗ ಬಂದಾಳ ನೋಡ್ರಿ, ಇಲ್ಲಿ ಮ್ಯಾಲೆ ನೋಡ್ರಿ. ಓ ಶೇಂಗಾ ತಿನ್ನತ್ತಾಳ, ಹುರಿದಿ ಶೇಂಗಾ ಗುಂಡು. ಯಾವ್ರು ಹೊಂಟ್ರಿ? ಹಾಂ, ವಾಚ್ ಹಾಕೊಂಬಂದಿ ಹೊಸದು? ಹಾಂ, ಇಲ್ಲ ಅಷ್ಟೇ ಇರಲಿ, ಸುಮ್ಮನೆ ತೋರ್ಸು ವಾಚ್. ಅಲ್ಲ ಡಾಲ್ ಅದಾವ ಅದ್ರಾಗ ನೋಡ್ರಿ. ನಮ್ಮ ತನ್ನೊಂದು ವಾಚ್ ಗೊಂಬಿ ಅದಾವ, ಗೊಂಬಿ 2 ಗೊಂಬಿ ಅದಾವ. ಮತ್ತು ಶೇಂಗಾ ತಿನ್ನತ್ತ ನೋಡ್ರಿ, ಶೇಂಗಾ ತೋರ್ಸತ್ತೇನು ಸುಮ್ಮಿರೆ. ಶೇಂಗಾ ತಿನ್ನತ್ತಾಳ. ಏಕಾದಶಿ ಮಾಡಿ ನೀನು? ಏಕಾದಶಿ ಮಾಡಿ ಉಪವಾಸ ಮಾಡಿ ಏನ? ಊರಿಗೆ ಹೊಂಟ ಅಂತ ನೋಡ್ರಿ ತನ್ನು. ಯಾವ್ರಿಗೆ ಹೊಂಟಿವ? ಬೆನ್ಕಟ್ಟಿ. ಯಾವ್ರಿಗೆ ಹೊಂಟಿ? ಹಾಂ, ಬೆನ್ಕಟ್ಟಿ ಹೊಂಟ್ರಿ ಜಾತ್ರೆಗೆ? ಯಾರ್ಯಾರು ಹೊಂಟ್ರಿ? ಸುಳ್ಸು ಎಲ್ಲಾರ ಹೆಸರು ಹಾಕೋತ ನಮ್ಮನ್ನು ಬಿಟ್ಟು ಹೊಂಟ್ರಿ, ಮತ್ತು ನಮ್ಮ ಹೆಸರು ಹೇಳ್ತೀರಿ? ನಮ್ಮನೇಲಿ ಕರೆದಿರಿ ಜಾತ್ರೆಗೆ? ನೀವು ನಿಮ್ಮ ಮಮ್ಮಿ ನಿಮ್ಮಮ್ಮ ಹೊಂಟಿರಿ, ಹೌದಲ್ಲ? ಬರಲ್ವಾ? ಅಲ್ವಾ? ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನೋಡ್ರಿ, ನಾನಂತೂ ಆರಾಮಾಗಿದ್ದೀನಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. 9:30 ಆಗ್ತಾ ಬಂತು, ಇನ್ನೂ 9:30 ಆಗಿಲ್ಲ, ಇನ್ನೊಂದು 5-10 ನಿಮಿಷ ಐತಿ. ಮಕ್ಕಳು ಹೋದರು ಸ್ಕೂಲಿಗೆ. ಇವತ್ತು ನಾನು ಹೊರಗಡೆ ಹೋಗ್ತಾಯಿದ್ದೀನಿ, ರೆಡಿಯಾಗೇನಿ. ನಾನು, ಅಪ್ಪ, ಕಾಕ ಹಾಗೆ ಶ್ವೇತಾ ಹಿಂಗೆ ಹೋಗ್ತಾಯಿದ್ದೀವಿ. ಯಾವ ಊರಿಗೆ ಅಂತ ನಿಮ್ಗೆ ಗೊತ್ತಾಗೇ ಆಗ್ತೈತಿ. ಸೊ ಲಾಗ್ನ ಎಂಡ್ವರೆಗೆ ನೋಡಿರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗೈತಿ. ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಿ ಈ ಒಂದು ಬ್ಲಾಗ್ನ. ಅದಕ್ಕೋಸ್ಕರ ವಿಡಿಯೋನ ಒಟ್ಟು ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಹಾಗೆ ಕಮೆಂಟ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ಇಬ್ಬರು ರೆಡಿಯಾಗಿ ಕುಂತಾರ, ಕಾಕ ಅಪ್ಪ ಊರಿಗೆ ಹೋಗೋಕಿನ ಮೊದಲ ಮತ್ತೊಂದು ಅರ್ಧ ಕಪ್ ಚಹಾ ಕುಡಿಯೋರಂತ. ಸೊ ಈ ಮನೆಗೆ ಯಾರೂ ಇಲ್ಲ. ಅವ್ವ, ಉಷಾ, ತನು, ತರುಣ ಊರಿಗೆ ಹೋಗ್ಯಾರ. ಪೂಜಾ ಕೆಲ್ಸಕ್ಕೆ ಹೊಂಟಾಳ, ಕೆಲ್ಸಕ್ಕೆ ಹೋಗ್ಯಾಳಕಿ. ಇಲ್ಲೇ ಚಹಾ ಬಿಸಿ ಮಾಡತನ ದೊಡ್ಡ ತಮ್ಮ.
ಹೋಗೋಕಿನ್ನ ಮುಂಚೆ ಚಹಾ ಕುಡಿಯೋರಂತವ್ರೆ. ನಾವಲ್ಪ ಒಲ್ಲೆ ನಾನು ನಿಜ ಒಲ್ಲೆ. ನಂಗೆ ಮೊದಲು ಭಾಳ ಆಗೈತೆ ಅನ್ಸತ್ತೈತಿ ಒಲ್ಲೆ. ನೋಡ್ರಿ ಒಲ್ಲೆ ಅಂತ ನನಗೂ ಕೊಟ್ರೆ ಚಹಾ. ಇನ್ನೂ ಸ್ವಲ್ಪ ಚಹಾ ಕುಡಿದು ಹೋಗೋಣಂತ. ಲೋ ಕುಡ್ರಿಪ್ಪ, ಲೇಟ್ ಆಕೈತಿ. ಸ್ನೇಹಿತರೆ ನೋಡ್ರಿ, ಮನೆಯಿಂದ ಹೊರಟ್ವಿ. ನಮ್ಮ ಏರಿಯಾ ತೋರಿಸ್ತಾ ಇದ್ದೀನಿ. ಮನೆಯಿಂದ ಈ ಥರ ಬರ್ತದೆ ನೋಡ್ರಿ ನಮ್ಮ ಏರಿಯಾ. ಇಲ್ಲಿ ಆಟೋ ಚಾರ್ಜು ಹಾಗೆ ಮೊನ್ನೆ ನೀರಿನ ಟ್ಯಾಂಕರದ್ದು ರೇಟ್ ಜಾಸ್ತಿ ಆಯ್ತಂತ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಏರಿಯಾ ಫುಲ್ ಡೌನ್ ಒಳಗೈತ್ರಿ. ಈ ಥರ ನೋಡ್ರಿ ನಾವು ಹೋಗ್ಬೇಕಂದ್ರೆ ಅಪ್ ಆಕೈತಿ. ಅದಕ್ಕೋಸ್ಕರ ಇಲ್ಲಿ ಆಟೋ ರೆಂಟ್ ಆಗಲಿ ಮತ್ತೊಂದಾಗಲಿ ತರಕಾರಿ ಆಗಲಿ ಏನೊಂದಾದ್ರೂ ಇಲ್ಲೇ ಸ್ವಲ್ಪ ನಮ್ಮ ಏರಿಯಾಕ್ಕೆ ಕಾಸ್ಟ್ಲಿನ ನೋಡ್ರಿ. ಸ್ವಲ್ಪ ಅಂದ್ರೆ ಒಂದು ಕಾಲು ಭಾಗ ಜಾಸ್ತಿನ ಆಕೈತೆ ಅಂತ ಹೇಳ್ಬೋದು ಇರೋ ರೇಟ್ಗಿಂತ. ನೋಡ್ತಾ ಇದ್ರಲ್ಲ ಎಷ್ಟೊಂದು ಅಪ್ ಹೋಗ್ಬೇಕು ನಾವು. ಇಳಿಯೋ ಮುಂದೂ ಹಂಗೆ ಡೌನ್ ಆಗ್ತೈತಿ. ಬಸ್ ನೋಡ್ರಿ, ಬಸ್ಸೂ ಅಷ್ಟೇ ಭಾಳ ಕಾಡಿಸ್ತವೆ. ಅದಾವ ಅನ್ನೋದಷ್ಟನ್ನು ಕರೆಕ್ಟ್ ಟೈಮಿಗೆ ಬರೋಂಗೇನ ಇಲ್ಲ. ಹಿಂಗಾಗಿ ಬಸ್ಸಿನ ತೊಂದರೆ ಕೂಡ ಜಾಸ್ತಿ ಐತಿ ನಮ್ಮ ಏರಿಯಾಕ್ಕೆ. ಹಿಂಗೆ ಫುಲ್ ನಮ್ಮ ಏರಿಯಾದಿಂದ ಮೇಲೆ ಬಂದ್ರೆ ನಮಗೆ ಕಲ್ಯಾಣ ನಗರ ಅಂತ ಸಿಗ್ತೈತಿ. ಅದು ಡೆವಲಪ್ಡ್ ಏರಿಯಾ ಬಿಡ್ರಿ ಕಲ್ಯಾಣ ನಗರ. ಸೊ ಕಲ್ಯಾಣ ನಗರದಲ್ಲೇ ನಮ್ಮ ಅರ್ಣಕ್ಕ ಅವ್ರ ಮನೆ ಇರೋದು. ಹೀಗಾಗಿ ಶ್ವೇತಾ ನಮಗೆ ಕಲ್ಯಾಣ ನಗರಕ್ಕೆ ಜಾಯ್ನ್ ಆದ್ಲ ನೋಡ್ರಿ. ಶ್ವೇತಾನು ಬರ್ತಾ ಇದ್ದಾಳೆ ನಮ್ಮ ಜೊತೆ ಅಂತ ಹೇಳಿದ್ದೆ ನಿಮ್ಗೆ. ಸೊ ಆಕೆನೂ ಕರ್ಕೊಂಡು ಈಗ ನಾವೆಲ್ಲಿ ಹೋಗ್ತೀವಪ್ಪ ಅಂದ್ರೆ ಮೊದಲು ಡೀಸೆಲ್ ಹಾಕ್ಸೋಣಂತ ಕಾರಿಗೆ. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಹೀಗಾಗಿ ಡೀಸೆಲ್ ಹಾಕಿಸ್ಕೊಂಡು ನಮ್ಮ ಪ್ರಯಾಣ ಮುಂದೆ ಸಾಗತ್ತೆ. ಯಾವ ಊರಿಗೆ ಹೋಗ್ತಾ ಇದ್ದೀವಪ್ಪ ಅಂದ್ರೆ ಬೆನಕಟ್ಟಿಗೆ ಹೋಗ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ನಮ್ಮೂರು ಬೆನಕಟ್ಟಿ ಶ್ರೀ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವ ನಡೆದೈತಿ. ಈಗ ಅವ್ವಾರು ಆಲ್ರೆಡಿ ಹೋಗ್ಯಾರ. ನಾವು ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ ನೋಡ್ರಿ. ಇವತ್ತು ವಿಶೇಷವಾಗಿರ್ತೈತಿ. ಇವತ್ತು 51 ಜೋಡಿಗಳ ಮದುವೆ ಇರ್ತೈತಿ. ಹಾಗೆ ಮಹಾಪ್ರಸಾದ ಇರ್ತೈತಿ ದೇವಿದ. ವಿಶೇಷವಾಗಿರೋದ್ರಿಂದ ನಾವು ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ ನೋಡ್ರಿ ಸ್ನೇಹಿತರೆ. ಬರ್ರಿ ನಮ್ಮೂರ ಜಾತ್ರೆ ಹೆಂಗಿರ್ತೈತಿ ಮತ್ತು ದೇವಸ್ಥಾನದ ವೈಭವ ವಿಶಿಷ್ಟ ಪೂಜಾ ಎಲ್ಲ ಹೆಂಗಿರ್ತೈತಿ, ಪ್ರಸಾದ ಹೆಂಗಿರ್ತೈತಿ, ಜನಸಾಗರ ಹೆಂಗಿರ್ತೈತಿ, ಭಕ್ತರು ಎಷ್ಟು ಮಂದಿ ಬಂದಿರ್ತಾರೆ ಎಲ್ಲನೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳಕ್ಕಿದ್ದೀನಿ ನಾನು. ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೇನ ಮತ್ತು ಸಂತಮ್ಮ ಕೂಡ ಜಾಯ್ನ್ ಆಗ್ಯಾನಂತಲ್ಲೇ ಸೀದಾ ಅಲ್ಲಿಗೆ ಹೋಗ್ಯಾನ್ರಿ ಅವನು ಬೆನಕಟ್ಟಿಗೆ ಜಾತ್ರೆಗೆ. ಸೊ ಸಂತಮ್ಮನೂ ಇದಾನ ಮತ್ತು ಜಾತ್ರೆ ಮಾತ್ರ ಸೂಪರ್ ಡೂಪರ್ ಮಾಡಕತ್ತಾರ ಅವರು. ಅಟ್ಲೀಸ್ಟ್ ನಾವು ಒಂದು ದಿವಸ ಹೋಗಿ ಬರೋಣ ಅಂಥೇಳಿ. ಯಾಕಂದ್ರೆ ಈ ಸರಿ ಜಾತ್ರೆ ಟೈಮ್ನಾಗ ಮಕ್ಕಳು ಎಕ್ಸಾಮ್ ಬಂದುಬಿಟ್ಟವ್ರಿ. ಎಕ್ಸಾಕ್ಟಾಗಿ ತಂಗಿದು ನೈಟ್ ಶಿಫ್ಟ್ ಐತಿ. ಹೀಗಾಗಿ ಡೇಗೆ ಬೇಕೇ ಬೇಕು ಮನ್ಯಾಗ ಒಬ್ಬರು. ಯಾಕಂದ್ರೆ ಮಧ್ಯಾಹ್ನ ಮಗ ಬರ್ತಾನೋ, ಮಧ್ಯಾಹ್ನ ಮಗಳು ಹೋಗ್ತಾಳೋ ಎಕ್ಸಾಮಿಗೆ. ಅದಕ್ಕೋಸ್ಕರ ನಾವು ಈ ಸರಿ ಯಾರೂ ಹೋಗಲೇ ಇಲ್ಲ ಜಾತ್ರೆಗೆ. ಮತ್ತು ನಾನು ಮೊನ್ನೆಲ್ಲ ಗೃಹ ಪ್ರವೇಶ ಟೈಮ್ನಾಗೆಲ್ಲ ದೇವಸ್ಥಾನದ ದೇವಿದೆಲ್ಲನೂ ಮುಗಿಸ್ಕೊಂಬಂದಿದ್ನೆಲ್ಲ. ಹೀಗಾಗಿ ಸ್ವಲ್ಪ ಆರಾಮಾಗಿ ಉಳ್ಕೊಂಡೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಇವತ್ತು ಜೀವ ತಡೆಯಾಕತ್ತಿಲ್ಲ. ಅಟ್ಲೀಸ್ಟ್ ಇವತ್ತರ ಹೋಗಿ ಬರೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ನೋಡ್ರಿ ಸ್ನೇಹಿತರೆ. ಆಲ್ರೆಡಿ ನಾವೀಗ ಸವದತ್ತಿ ರೀಚ್ ಆದ್ವಿ ನೋಡ್ರಿ. ಸ್ನೇಹಿತರೆ ನೋಡ್ರಿ, ನೋಡ್ತಾ ಮುನ್ವಳ್ಳಿನೂ ರೀಚ್ ಆದ್ವಿ ನಾವು. ಇಲ್ಲಿ ಮುನ್ವಳ್ಳಿ ಒಳಗೆ ಸ್ಟಾಪ್ ಮಾಡಿದ್ದೀವಿ. ನಾವು ದೇವರಿಗೆ ಹೂವಿನ ಮಾಲೆನ ಇಲ್ಲೇ ತೊಗೊಳ್ತಾ ಇದ್ದೀವಿ. ಅಲ್ಲಿಂದ ಸುಮ್ಮ ಬಿಸಿಲಿಗೆ ಬಾಡ್ತಾವೆ ಅಂಥೇಳಿ ಧಾರವಾಡದಾಗ ತೊಗೊಳ್ಳಿಲ್ಲ. ಇಲ್ಲಿ ಚೆನ್ನಾಗಿ ಸಿಗ್ತಾವೆ ಸುಗಂಧ ಹೂವಿನೂ ಫ್ರೆಶ್ ಆಗಿ. ಕಾಕ ಹೋಗಿದ್ದಾರೆ ನೋಡ್ರಿ. ನಾನು ಅವ್ರ ಕೈಯಾಗ ಕೊಟ್ಟೆ ಅಮೌಂಟನ್ನು. ನೀನು ಹೋಗಿ 2 ಮಾಲೆನ ಲಿಂಬೆ ಹಣ್ಣನ್ನು ತೊಗೊಂಡು ಬರಪ್ಪ ಅಂಥೇಳಿ ಅವ್ರಿಗೆ ಹೋಗಿ ತೊಗೊಂಡು ಬರ್ತಾ ಇದ್ದಾರೆ. ಬೇರೆ ಏನೂ ತೊಗೋದಿರಲಿಲ್ಲ. ಅಂದರೆ ಹಾಲು ಮೊಸರು ಮಜ್ಜಿಗೆ ಎಲ್ಲ ಹೇಳಿದರು. ಅಲ್ಲೇ ಧಾರವಾಡದಲ್ಲೇ ತೊಗೊಂಡಿದ್ದೆ. ನಮ್ಮ ರಾಮ್ ರಹೀಮ್ ಬೇಕ್ರಿಯಲ್ಲೇ ತೊಗೊಂಡು ಬಂದಿದ್ದೆ.
ಮತ್ತು ತನು ಪುಟಾಣಿ ಕಲ್ಲಂಗಡಿ ಹಣ್ಣು ಬೇಕಂದಿದ್ಲು. ಸೊ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ವಿ. ಅದಷ್ಟು ತೊಗೊಂಡು ಹೂವಿನ ಮಾಲೆ ಇಲ್ಲೇ ಫ್ರೆಶ್ ಆಗ್ತಾವಂತ ಮುನ್ವಳ್ಳಿಯಲ್ಲೇ ತೊಗೊಂಡ್ವಿ ನೋಡ್ರಿ. ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಸಾಕಷ್ಟು ಸರಿ ಹೇಳಿದ್ದೀನಿ ನಿಮಗೆ. 10 ಕಿಲೋಮೀಟ್ರ್ ಅಷ್ಟೇ, 8ರಿಂದ 10 ಕಿಲೋಮೀಟ್ರ್ ನಮ್ಮೂರು ಮುನ್ವಳ್ಳಿಯಿಂದ. ಹಾಗೆ ನಮ್ಮೂರಿಂದ 10 ಕಿಲೋಮೀಟ್ರ್ ಯರಗಟ್ಟಿ ಆಗುತ್ತೆ. ಸೊ ಯರಗಟ್ಟಿ ಮತ್ತು ಮುನ್ವಳ್ಳಿಯ ಮಧ್ಯದಲ್ಲಿ ನಮ್ಮ ಊರು ಬೆನ್ಕಟ್ಟಿ ಬರ್ತೈತಿ. ಬೆನ್ಕಟ್ಟಿ ಶ್ರೀ ದುರ್ಗಾದೇವಿ ಒಂದು ದೇವಸ್ಥಾನದ ಒಂದು ಪೂಜಾರಿ ಮನೆತನದವರು, ಮರ್ದನ್ನವ್ರ ಮನೆತನದವರು ನಮ್ಮ ತಂದೆಯವರು. ಸೊ ಈ ಶಿವರಾತ್ರಿಗೆ ಏನೈತಲ್ಲ ಮರ್ದನ್ನವ್ರ ಮನೆತನದವ್ರದ್ದು ಪೂಜಾರಿಕೆ ಐತಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಮರ್ದನ್ನವ್ರ ಮನೆತನದವರು ಈಗ ಈ ಒಂದು ಸಂದರ್ಭದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದು ವಿಶೇಷವಾಗಿರ್ತೈತಿ. 4 ವರ್ಷಕ್ಕೆ ಒಂದು ಸರಿ ಬರ್ತೈತಿ ಸ್ನೇಹಿತರೆ. ಸೊ ಈ ಸರಿ ನಮ್ಮ ಕಾಕಾರೆಲ್ಲ ಮಾಡ್ತಾಯಿದ್ದಾರೆ. ಅಪ್ಪರಿಗೆ ಒಂದು 20 ದಿವಸ ಬಂದಿರ್ತೈತೆ ಅಷ್ಟೇ, ಅದನ್ನು ಕೂಡ ಕಾಕಾರ ಮಾಡ್ತಾರೆ. ಯಾಕಂದರೆ ಇವ್ರಿಗೆ ಯಾರಿಗೆ ಅಷ್ಟೊಂದು ರೂಢಿ ಇಲ್ಲಲ್ಲ, ಹೀಗಾಗಿ. ಸೊ ನೋಡಿರಿ, ನಾವು ರೀಚ್ ಆದ್ವಿ ನಮ್ಮ ಮನೆಗೆ. ನಾ ಹೇಳಿದಾಗೆ ಸಣ್ಣ ತಮ್ಮ ಬಂದಿದ್ದ ಅಂಥೇಳಿ ಇಲ್ಲೇನ ಬಂದುಬಿಟ್ಟಿದ್ದ ಡೈರೆಕ್ಟ್. ಮಮ್ಮಿಯವ್ರು ಬಂದುಬಿಟ್ಲೇನ ಬರಲೇಬೇಕು. ಈ ಒಂದು ಜಾತ್ರೆ ವಿಶೇಷವಾಗಿರ್ತೈತಿ. ಅದು ಹೇಳಿದ್ನಲ್ಲ, ಪೂಜಾರಿ ಮನೆತನ ಅಂದಮೇಲೆ ನಮ್ಮದೇ ಆದ ಒಂದು ಸೇವೆಗಳನ್ನ ನಾವು ಮಾಡಬೇಕಾಗ್ತೈತಿ. ಹೀಗಾಗಿ ಈ ಒಂದು ಜಾತ್ರೆನ ಮಿಸ್ ಮಾಡೋಂಗೇನ ಇಲ್ಲ, ಬಂದಿರ್ತೀವಿ. ನಾವು ಈ ಸಲ ಮಕ್ಕಳ ಎಕ್ಸಾಮ್ ಸಲುವಾಗಿ ಸ್ವಲ್ಪ ಯಾರೂ ಬರಲಿಲ್ಲ ಅಂತ ಹೇಳ್ಬೋದು. ಹುಬ್ಳಿ ಚಿಕ್ಕಮ್ಮರಾಗಿರ್ಬೋದು, ನರಗುಂದ ಅತ್ತಿಯವರಾಗಿರ್ಬೋದು, ಎಲ್ಲರೂ ಸೇರಿ ಒಂದು 8-10 ದಿವಸ ಜಾತ್ರೆ ಮಾಡ್ತಾಯಿದ್ವಿ. ನೀವು ನೋಡಿರಿ. ಲಾಸ್ಟ್ ಇಯರ್ ಅಂತೂ ಸಿಕ್ಕಾಪಟ್ಟಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಕಾಕಾರು ಇದ್ರೆಲ್ಲ ಹೋಸರಿ. ಈ ಸರಿ ಅಂತೂ ನಾನಂತೂ ಶಿವರಾತ್ರಿ ಅಂದ ತಕ್ಷಣ ಮಿಸ್ ಮಾಡ್ಕೊಂಡೇನು ಅವ್ರಿಗಾಗಿರ್ಬೋದು, ನಮ್ಮ ಅಜ್ಜಿಗಾಗಿರ್ಬೋದು, ಹಾಗೆ ನಮ್ಮ ಮಹಾದೇವ್ ಕಾಕ ಅಂಥೇಳಿ ನಮ್ಮ ಕಾಕಾರವ್ರು ನಮ್ಮ ಅಪ್ಪರ ಕಸಿನ್ ಬ್ರದರ್ ಆಗಬೇಕು ಮಹಾದೇವ್ ಕಾಕ. ಅವರಂತೂ ದೇವಿಗೆ ಹಿಂದನೇ ಇರ್ತಿದ್ರು, ಪಲ್ಲಕ್ಕಿ ಹಿಂದನ ಗುಡಿ ಒಳಗಿಂದೆಲ್ಲನೂ ಜಾಸ್ತಿ ಅವ್ರಿಗೆ ಯಾವಾಗ್ಲೂ ದೇವಸ್ಥಾನ ಅಂತಲೇ ಇರ್ತಿದ್ರು. ಮನೆ ಹೊಲ ಅಷ್ಟೊಂದು ವಿಚಾರ ಇರಲಿಲ್ಲ ಅವರಿಗೆ. ಹೀಗಾಗಿ ಅವ್ರನ್ನ ನೆನೆಸ್ಕೊಳ್ಳೋದಂಥದ್ದು ಇದೇ ಇಲ್ಲ ಅಂತ ಹೇಳ್ಬೋದು. ಬೆನ್ಕಟ್ಟೆ ಅಂದ ತಕ್ಷಣ ಮಹಾದೇವ್ ಕಾಕ ನೆನಪಿಗೆ ಬರ್ತಾರೆ. ಬಟ್ ಅವರು ಈ ಸರಿಗಿಲ್ಲ. ಹೀಗಾಗಿ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾನೆ ಇದ್ವಿ ಸ್ನೇಹಿತರೆ ನಾವು. ಸೊ ಬಂದ್ವಿ. ನಮ್ಮ ತನು ಪುಟಾಣಿ ಒಂದು 2 ದಿವಸ ಇಲ್ಲ, ಎಷ್ಟು ದಿನದಿಂದ ಕಳ್ಕೊಂಡೇವೆ ಅನ್ನಿಸ್ಬಿಟ್ಟಿತ್ತು. ಅವ್ರ ದೊಡ್ಡಪ್ಪಗಂತೂ 2 ಮಕ್ಕಳನ್ನ ಬಿಟ್ಟು ಎಷ್ಟು ದಿನ ಆಗಿತ್ತೇನೋ ಅನ್ನಿಸ್ಬಿಟ್ಟಿತ್ತು ನೋಡ್ರಿ. ಬಂದ ತಕ್ಷಣ ಅವ್ರ ಜೊತೆ ಮಕ್ಕಳ ಥರ ಆಟ ಆಡೋಕೆ ನಿಂತ್ಬಿಟ್ಟಾನು. ನೋಡ್ತಾ ಇರ್ಬೋದು. ನಾನು ಕೈ ಬಿಟ್ಗಿಟ್ಟಿಯೋ ಅಂತ ನಾನು ನನ್ನ ಮಗನ ನಾ ಕೈ ಬಿಡ್ತೀನ ಅಂತ ಅವನು ನನಗೆ ಭಯ ಬರಾಕತ್ತಿತ್ತು. ಅಷ್ಟು ಚಂದ ಆಟ ಆಡಕತ್ತಿದ್ರು ಅವರು. ನೋಡ್ರಿ, ನಮ್ಮ ತನು ಅಂತೂ ನಾವು ಬಂದ ಅಂತ ನೋಡ್ರಿ, ಈಕಿ ಬರೀ ಬಾಜು ಮನೆ ಎದುರಿಗಿನ ಮನೆ ಒಳಗನ ಕಾಲ ಕಳೀತಿದ್ಲಂತ. ನಮ್ಮ ಮಮ್ಮಿ ಫೋನ್ ಒಳಗೆ ಹೇಳೋರು, ನಿನ್ನ ಸೊಸೆ ಅಂತೂ ಮನಿನ ಹೊಂದೋಳು, ಎಲ್ಲ ಹುಡುಗರಾಗ್ಬಿಟ್ಟಾರ, ಅವ್ರ ಜೊತೆ ಬರೀ ಆಟಕ್ಕೆ ನಿಂತ್ಬಿಟ್ಟಾಳು, ಸರಿಯಾಗಿ ಉಣ್ವಳು ಅಂತ. ಆಕೆ ಏನು ಮಾಡ್ತಿದ್ಲ, ಇಲ್ಲೇ ಉಂತಿದ್ದಿಲ್ಲ, ಅವ್ರ ಜೊತೆ ಅವ್ರ ಮನೆ ಒಳಗನ ಊಟ ಮಾಡ್ತಿದ್ಲಂತ. ಅವರು ಕೂಡ ಹೇಳ್ತಾನೆ ಇದ್ರೆ, ತನು ಇಲ್ಲೇ ಊಟ ಮಾಡ್ತಾ ತಗೋರಿ, ಚಿಂತೆ ಮಾಡಬೇಡ್ರಿ ನೀವು ಅಂತೇಳಿ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಲ. ಅದ್ರಾಗ ಈಗ ಕುಣಿತಾಳಲ್ಲ, ಡ್ಯಾನ್ಸ್ ಮಾಡೋದು ಅವ್ರಿಗೆ ಇಷ್ಟ ಆಗ್ಬಿಟ್ಟಿತ್ತು. ಬರೀ ಹಾಡು ಹಾಕೋದು, ಈ ಕಡೆ ಡ್ಯಾನ್ಸ್ ಮಾಡೋದು ಮಾಡ್ಸಕತ್ತಿದ್ರಂತ. ಮತ್ತು ನಾನು ಬರ್ತಾ ಸಿಕ್ಕಾಪಟ್ಟಿ ಒಂದು 4-5 ಥರದ ಚಾಕ್ಲೇಟ್ಸು, ಜೇಮ್ಸು, ಆಕಿಗೆ ತುಂಬ ಇಷ್ಟ, ಅವನ್ನೆಲ್ಲ ತೊಗೊಂಡು ಬಂದಿದ್ದೆ. ಒಂದೊಂದಾಗಿ ತಿಂತಾ ಇದ್ಲು. ಮತ್ತು ಅವ್ರ ಅಜ್ಜ ಅಂದರೆ ಇರಪ್ಪ ಕಾಕರು ಅವರು ಕೂಡ ಜ್ಯೂಸು, ಕುರ್ಕುರೆ, ಮುನ್ನೊಳ್ಳೆ ಒಳಗೆ ಏನು ಹೇಳಿದ್ವಿಲ್ಲ ಅಲ್ಲೇ ಅವರು ತಂದಿದ್ರು. ಸೊ ಸಿಕ್ಕಾಪಟ್ಟಿ ಅದನ್ನೆಲ್ಲ ಎಂಜಾಯ್ ಮಾಡಿ ಆಯಿತು. ನಾವೀಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವತ್ತು 51 ಜೋಡಿಗಳ ಸಾಮೂಹಿಕ ವಿವಾಹ ಬೆಳಗ್ಗೆನೇ ಆಗಿರ್ತೈತಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಯಾರ್ಯಾರು ಮನೆ ಮದುವೆ ಇರ್ತಾವಲ್ಲ, ಮನೆ ಒಂದು ಪೆಂಡಲ್ ಹಾಕ್ಕೊಂಡಿರ್ತಾರೆ. ಅಂದರೆ ಅಕ್ಕಿಕಾಳ ದೇವಸ್ಥಾನದೊಳಗೆ ಬಿದ್ದ ತಕ್ಷಣ ಮತ್ತು ಮನೆಯೊಳಗೆ ಬಂದಮೇಲೆ ಡ್ರೆಸ್ಅಪ್ ಆಗಿ ಇಲ್ಲಿ ಮನೆ ಮುಂದೆ ಮತ್ತು ದೈವದ ಅಕ್ಕಿಕಾಳು ಮಾಡಿಕೊಂಡು ಕೂಡಿಸ್ತಾರೆ ಸ್ವಲ್ಪ ಹೊತ್ತು ಮದುಮಕ್ಕಳಿಗೆ. ಆ ಥರ ಇರ್ತೈತಿ. ಊಟ ಮಾತ್ರ ಎಲ್ಲ ಮದುವೆ ಊಟ ಮಾತ್ರ 51 ಜೋಡಿಯ ಮದುವೆ ಊಟ ಮಾತ್ರ ದೇವಸ್ಥಾನದ ವತಿಯಿಂದನೇ ಇರ್ತೈತಿ. ನೋಡ್ರಿ, ದ್ವಾರ ಬಾಗಿಲು ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಅಂಥೇಳಿ ನಿಮಗೆ ಹೋಗ್ತಾ ತೋರಿಸ್ತೀನಿ ನಾನು. ಈ ಜಾತ್ರೆ ಹಿಂದಿನ ವಿಶೇಷತೆ ಏನಾಗಿರ್ತಾವೆ 2 ದಿನ. ಈ ಪ್ರಸಾದ ನಾವೇನು ಮಾಡಕ್ಕೆ ಹೊಂಟೀವಿ, ಅದು ಪ್ರಸಾದ ಆಗ್ಲಿಕ್ಕೆ ಹೆಂಗೆ ಏನೆಲ್ಲ ಮಾಡಿರ್ತಾರೆ, ವಿಶೇಷವಾದ ಜಾತ್ರೆ ಇರ್ತೈತಿ. ನಿಮಗೆ ಹೋಗ್ತಾ ನಾನು ಅದನ್ನು ಸಂಕ್ಷಿಪ್ತವಾಗಿ ನಾನು ತೋರಿಸ್ತೀನಿ. ಒಂದು ದುರ್ಗಾದೇವಿಯ ವೈಭವ ಹೆಂಗಿರ್ತೈತೆ ಅಂದರೆ ನಿಂತು ನೋಡೋರಿಗೆ ಮೈ ಎಲ್ಲ ರೋಮಾಂಚನ ಆಗಬೇಕು. ಅಷ್ಟು ಒಂಥರ ರುದ್ರಾವತಾರ ಅಂತಾರಲ್ಲ, ಆ ಥರದಲ್ಲಿ ಇಡೀ ಊರೊಳಗೆ ಬಿಂದಾಸಾಗಿ ಆಕಿ ಏನು ಮಾಡ್ತಿರ್ತಾ ಅಂದ್ರೆ ಪಲ್ಲಕ್ಕಿ ಉತ್ಸವ ನಡೆದಿರ್ತೈತೆ ನೋಡ್ರಿ. ಒಂದು ಮನೆಯೂ ಬಿಡೋಂಗಿಲ್ಲ, ಪ್ರತಿ ಮನೆಗೂ ಭೇಟಿ ಕೊಡ್ತಾಳು, ಆಶೀರ್ವಾದ ಮಾಡ್ತಾಳು. ಹಾಗೆ ತನಗೆ ಬರಬೇಕಾಗಿದ್ದನು ಅಷ್ಟು ಇದರಲ್ಲೇನೋ ವಸೂಲಿ ಕೂಡ ಮಾಡ್ತಾಳೆ ಅಂತ ಹೇಳ್ಬೋದು ದೇವಿ. ಅಂದರೆ ನಾವೇನೋ ಆಗಲಿ, ನಾವು ನೆಕ್ಸ್ಟ್ ಇಯರ್ ಅನ್ಕೊಡ್ದ ಆಗಲಿ ಇದನ್ನು ಕೊಡ್ತೀವಿ ಅಂತ ಬೇಡ್ಕೊಂಡ್ರೆ ಅದು ಕೆಲಸ ಆಗಿತ್ತು, ಅದು ಬರೋದಿತ್ತು ಅಂದ್ರೆ ಬಿಡಂಗೇನೇ ಇಲ್ಲ.
ಹೋಗಿ ವಸೂಲಿ ಮಾಡ್ಕೊಂಡು ಬರ್ತಾ ಅಂತ ಹೇಳ್ಬೋದು. ಅಷ್ಟೊಂದು ಪ್ರಭಾವಶಾಲಿ ದೇವಿ ಅಂತಲೇ ಹೇಳ್ಬೋದು ನೋಡ್ರಿ. ನಾವೀಗ ಬರ್ತಾ ಇದ್ದೀವಿ, ಹಾಗೆ ಅಣ್ಣಗಳು ಸಿಕ್ಕರು, ಅಕ್ಕಗಳು ಸಿಕ್ಕರು, ಮಾತಾಡಿಸಿದ್ವಿ. ಈಗ ನೋಡ್ರಿ ಈ ಜಾತ್ರೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ನಮ್ಮೂರ ಜಾತ್ರೆ, ಹಳ್ಳಿ ಜಾತ್ರೆ ಅಂದರೂ ಕೂಡ ಎಲ್ಲನೂ ಬಂದಿರ್ತಾವೆ ನೋಡ್ರಿ. ಈ ಜಾತ್ರೆ ಒಳಗೆ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಆಗ್ತೈತಿ. ಎಲ್ಲ ರೀತಿಯ ಪಾತ್ರೆಗಳು ಬಂದಿರ್ತಾವ್ರಿ. ಹಾಗೇನ ಬ್ಯಾಗ್ಸ್ ಆಗಿರ್ಬೋದು, ಆಮ್ಯಾಗ ಏನಪ್ಪ ಎಲ್ಲ ಮಕ್ಕಳ ಆಟಿಕೆಗಳಾಗಿರ್ಬೋದು, ಕಿವ್ಯಾಗಿಂದು ಸರ ಬಳಿಗಂತೂ ಏನು ಕೊರತೆನೇ ಇಲ್ಲ, ಅಷ್ಟೊಂದು ಬಂದಿರ್ತಾವೆ. ಹಾಗೆ ಪಳಾರದ ಅಂಗಡಿಗಳು. ಮತ್ತು ಈ ಜಾತ್ರೆ ಇನ್ನೊಂದು ವಿಶೇಷ ಏನಂದ್ರೆ ಬಜ್ಜಿ ಪುಗ್ಗೆ ಅಂತ ಕರೀತಾರೆ ಅವಕ್ಕೆ. ಬಜ್ಜಿ, ಈ ಬಜ್ಜಿ ತಿನ್ನಲಾರ್ದ ಜಾತ್ರೆ ಪೂರ್ಣ ಆಗಂಗೇನೇ ಇಲ್ಲ ಅಂತ ಹೇಳ್ಬೋದು ನಮ್ದು. ನಾನು ಕೂಡ ಹೋಗ್ತಾ ತೊಗೊಳ್ಬೇಕು. ನಮ್ಮ ತಮ್ಮಗೆ ಹೇಳೀನಿ ನನಗೆ ಬಜ್ಜಿ ಕೊಡಿಸ್ಬೇಕಂತ ಹೇಳಿ. ಮತ್ತು ಇಲ್ಲಿ ಬರ್ತಾ ನಮಗೆ ಪಲ್ಲಕ್ಕಿ ದರ್ಶನ ಕೂಡ ಆಯ್ತು ನೋಡ್ರಿ. ದುರ್ಗಾದೇವಿ ದರ್ಶನ ಆಯಿತು. ಹೇಳಿಕೆ ಕೇಳೋರು ನೋಡ್ರಿ, ಆಕೆ ನಿಂದ್ರಿಸಿ ಹೇಳಿಕೆ ಕೇಳ್ತಾ ಇದ್ದಾರೆ, ನಮಗಿಂಥ ಕೆಲಸ ಆಗಬೇಕು, ನೀವು ಮಾಡಿಸ್ಬೇಕಂತ ಹೇಳಿ. ಮತ್ತು ಇವತ್ತಿನ ಪಲ್ಲಕ್ಕಿಗೆ ಆರತಿ ನೋಡ್ರಿ ನಮ್ಮ ಅತ್ತಿಯವ್ರು ಹಿಡ್ದಾರ, ಸಣ್ಣ ಅತ್ತಿಯವರು. ಹೇಳಿದೆ ನಿಮಗೆ ನಮ್ಮ ಮನೆತನಕ ಪೂಜಾರಿಕೆ ಐತೆ ಅಂಥೇಳಿ. ಸೊ ನಮ್ಮ ಮನೆ ಹೆಣ್ಮಕ್ಳನ್ನ ಅಥವಾ ಸ್ವಸ್ಥರ ಹಿಡಿಬೇಕಾಗ್ತೈತಿ ಆರತಿನ. ಬಟ್ ಗಟ್ಟಿ ಮುಟ್ಟಿ ಇದ್ದವ್ರೆ ಹಿಡಿಬೇಕ್ರಿ. ಯಾಕಂದ್ರೆ ದುರ್ಗಾದೇವಿ ಅವತಾರ ಮುಂದೆ ಆಕಿಗೆ ತಕ್ಕದಂಥ ಶಕ್ತಿ ಇದ್ದವ್ರನ್ನ ಅದ್ರ ಜೊತೆಗೆ ನಾವು ಆರತಿ ಹಿಡಿಬೇಕಾಗ್ತೈತಿ. ಅಷ್ಟೊಂದು ಓಡಾಡ್ತಾಳೆ, ಅಷ್ಟೊಂದು ಎಲ್ಲ ಕಡೆನೂ ಮೆರವಣಿಗೆ ಹಿಂಗಂತ ಹೇಳಿ. ಒಟ್ಟು ಗಟ್ಟಿದ್ದವ್ರೆ ಹಿಡಿಬೇಕು ನೋಡ್ರಿ ಆರತಿನ. ನಮ್ಮ ಅತ್ತಿಯವ್ರು ಹಿಡ್ದಾರ, ಹಾಗೆ ನಮ್ಮ ಕಾಕಾರ ಹೆಂಡ್ತಿನೂ ಹೊಡೆದಿದ್ರು, ನಿಮ್ಗೆ ತೋರಿಸ್ತೀನಿ. ಮತ್ತು ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಹೂವಿನ ಮಾಲೆ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಸೊ ದೇವಿಗೆ ಹಾಕಿ ನಾವು ಕೂಡ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ. ಸಿಕ್ಕಾಪಟ್ಟಿ ರಶ್ ಇರ್ತೈತಿ. ಹಂಗೆ ಕಂಪೇರ್ ಮಾಡಿದರೆ ಈ ವರ್ಷ ಗದ್ದಲ ಕಡಿಮೆ ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಒಂದು ಕಾಲು ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇರೋಂಗಿಲ್ಲ, ಅಷ್ಟೊಂದು ಗದ್ದಲ ಇರ್ತೈತಿ ಸ್ನೇಹಿತರೆ. ಬಟ್ ಅಷ್ಟು ಅನ್ನಿಸ್ಲಿಲ್ಲ ನಮಗೆ. ಇಷ್ಟು ರಶ್ ಇದ್ದರೂ ಇದು ಕಡಿಮೆನ ಅನ್ನಿಸ್ತು ನಮ್ಗೆ. ನೋಡ್ರಿ ಎಲ್ಲರೂ ಬರಾಕತ್ತೀವಿ ನಾವು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ. ಧಾರವಾಡಕ್ಕೆ ಕಂಪೇರ್ ಮಾಡಿದ್ರೆ ಧಾರವಾಡನೂ ಜಾಸ್ತಿ ಐತೆ ಬಿಡ್ರಿ ಈ ಸರಿ. ಬಟ್ ಇಲ್ಲಿಕ್ಕಿಂತನೂ ನಮ್ಮ ಊರಿಗೆ ಇನ್ನೂ ಜಾಸ್ತಿ ಇತ್ತು ಬಿಸಿಲು. ನಾವು ಬಂದಾಗ 1:30 ಹಿಂಗಾಗಿರ್ಬೋದು ನೋಡ್ರಿ, ಎಷ್ಟೊಂದು ಬಿಸಿಲು ಐತಿ. ಮತ್ತು ದೇವಸ್ಥಾನದೊಳಗೂ ಅಷ್ಟೇ ಗದ್ದಲ ಐತೆ ನೋಡ್ರಿ ದುರ್ಗಾದೇವಿ ದೇವಸ್ಥಾನ. ಮತ್ತು ನಾವು ನಡುದಿಂದ ಬಂದಾಗ ತೋರಿಸಿ ನಿಮ್ಗೆ ಎಷ್ಟೊಂದು ಖಾಲಿ ಇರ್ತೈತೆ ಅಂಥೇಳಿ. ಬಟ್ ಇದೇನೈತಲ್ಲ ಈ ರಶ್ ಪ್ರತಿ ಅಮಾವಾಸ್ಯೆಗೂ ಇಂಥ ಒಂದು ಗದ್ದಲ ನೋಡ್ತೇವೆ ನೋಡ್ರಿ ನಾವು. ಅಷ್ಟು ಗದ್ದಲ ಇರ್ತೈತಿ. ಸೊ ಅದ ಗದ್ದಲದೊಳಗೆ ಹೋಗಿ ನಾವು ಕೂಡ ಹೂವಿನ ಮಾಲೆ ಎಲ್ಲ ಹಾಕಿದ್ವಿ. ನಿಮಗೂ ಕೂಡ ದೇವಿ ದರ್ಶನ ಮಾಡಿಸಿದೆ ನಾನು. ನೋಡಿದ್ರಿ ಎಷ್ಟೊಂದು ರಶ್ ಇತ್ತಂತ. ಹೊರಗಡೆನ ಸದರ್ ಮಾಡಿದ್ರು ದೇವಿನ. ಗರ್ಭಗುಡಿಗೆ ಏನು ಹೋಗಲಿಲ್ಲ ನಾವು. ಹೊರಗಡೆನ ಹೋಗಿ ಮಾಲೆ ಕೊಟ್ಟು ಮತ್ತು ಭಂಡಾರೆಲ್ಲ ಹಚ್ಕೊಂಡು ಪ್ರಸಾದ ಇಸ್ಕೊಂಡು ಹೂವಿನ ಮಾಲೆ ಇಸ್ಕೊಂಡು ಬಂದ್ವಿ ನೋಡ್ರಿ. ಗದ್ದಲು ಇದ್ದಿದ್ದರಿಂದ ನಾವು ಮತ್ತೆ ಬಂದು ಇಲ್ಲೇ ಉಷಾಗೋದು ವೇಟ್ ಮಾಡಕತ್ತೀವಿ. ಅವ್ರು ಇನ್ನೂ ಗದ್ದಲದೊಳಗೆ ಹಿಂದೆ ಇದ್ದರು, ಬಂದ್ರೆ ಆನಂತರ. ಆಮೇಲೆ ಸಣ್ಣ ತಮ್ಮ ಹೋದ ದರ್ಶನಕ್ಕೆ. ಸಣ್ಣ ತಮ್ಮ ಮತ್ತು ಅಪ್ಪ ಕಾಕ ಅವ್ರು ಹೋದರು. ಯಾಕಂದ್ರೆ ಸ್ಲಿಪ್ಪರ್ ಬಿಟ್ಟು ಒಬ್ರು ನಿಂತಿದ್ವಿ ನಾವು ಲೇಡೀಸ್ ಎಲ್ಲ ಹೋಗಿ ಬರ್ಮಟ ನಮ್ಮ ತಮ್ಮದು ನಿಂತರೆ, ಅವರೆಲ್ಲ ಹೋಗಿ ಬರ್ಮಟ ನಾವು ನಿಂತ್ವಿ ಸ್ನೇಹಿತರೆ. ಹೀಗೆಲ್ಲ ಮಾಡ್ಕೊಂಡು ಆಗಿ ನಂತರದಲ್ಲಿ ಮತ್ತು ಉಷಾ ಅವ್ರ ಕಾಕರ ಮಗಳು ಭೇಟಿ ಆದರು. ಅವರು ಕೂಡ ಜಾತ್ರೆಗೆ ಬಂದಿದ್ರಂತೆ. ಆ ನಂತರ ಊರಿಂದ ರಿಲೇಷನಿಂದ ಎಲ್ಲರೂ ಹುಡುಗರು ಭೇಟಿ ಆದರು. ಊಟಕ್ಕೆ ಹೋಗಿ ಬರ್ತಾಯಿದ್ರು ಅವರು ನಮ್ಮನ್ನು ನೋಡಿ. ಮತ್ತು ಇಲ್ಲೇನೈತಲ್ಲ 51 ಜೋಡಿಗಳದ್ದು ಅಕ್ಕಿಕಾಳು ಇಲ್ಲೇ ಆಗಿರ್ತಾವೆ ನೋಡ್ರಿ. ಇಲ್ಲೇನೈತಿ ಸಂಗೀತ ಲೈವ್ ಸಂಗೀತ ಕಾರ್ಯಕ್ರಮ ಇರ್ತೈತಿ. ಅಂದ್ರೆ ಹಾಡೋರೆಲ್ಲ ಇಲ್ಲೇ ಬಂದು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿರ್ತಾರೆ. ಅದೆಲ್ಲ ನಡೆದಿರ್ತೈತಿ ಇಲ್ಲೇ. ಸಿಕ್ಕಾಪಟ್ಟಿ ಗದ್ದಲಿತ್ತು, ಆಮ್ಯಾಗ ಸಾಂಗ್ಸ್ ಇತ್ತು. ನಾನು ವಯಸ್ಸವ್ರು ಕೊಡಾಕತ್ತೀನಿ ನೋಡ್ರಿ. ಹುಡುಗರು ಭೇಟಿ ಆದ್ರೆ ಇವರು ನಮ್ಮ ತಮ್ಮಗಳು ಆಗ್ಬೇಕು ಅವರು ಕೂಡ. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ನೋಡ್ರಿ ಊಟದ ಕಡೆ ಬಂದ್ವಿ. ಎಷ್ಟೊಂದು ರಶ್ ಇರ್ತೈತೆ ಅಂಥೇಳಿ. ಗಂಡು ಮಕ್ಳಿಗೇನ ಬೇರೆ ಕಡೆ ಇರ್ತೈತಿ, ಹಾಗೆ ಹೆಣ್ಮಕ್ಳಿಗೇನ ಬೇರೆ ಕಡೆ ಇರ್ತೈತಿ ರೀ. ಊಟಕ್ಕೆಲ್ಲ ಹುಗ್ಗಿ ರೀ ಮೇನ್ ಅಂದ್ರೆ ನಮ್ಮ ಏನಪ್ಪ ದುರ್ಗಾದೇವಿದ ಫೇಮಸ್ ಅಂದ್ರೆ ಹುಗ್ಗಿ ನೋಡ್ರಿ. ಹುಗ್ಗಿ, ಬೇಕಾದಷ್ಟು ಹಾಲು, ಬೇಕಾದಷ್ಟು ತುಪ್ಪ, ಹಾಗೆ ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಸಂಡಿಗೆ, ಅನ್ನ ಮತ್ತು ಸಾರು ನೋಡ್ರಿ. ಮತ್ತು ಈ ಒಂದು ಪ್ರಸಾದ ಆಗಬೇಕು ಅಂತಂದ್ರೆ ಈ ಪ್ರಸಾದ ಹೆಂಗೆ ಆಗಿರ್ತೈತಿ, ಇದ್ರ ಹಿಂದೆ ಏನೆಲ್ಲ ಐತಿ ವಿಶೇಷತೆ, ಈ ಜಾತ್ರೆ ವಿಶೇಷತೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಬರ್ರಿ ಸ್ನೇಹಿತರೆ. ಈ ಒಂದು ಜಾತ್ರೆ ಪ್ರತಿ ಶಿವರಾತ್ರಿಯ ಅಮಾವಾಸ್ಯೆಯ ದಿನದಿಂದ ಪ್ರಾರಂಭ ಆಗ್ತೈತೆ. 5 ದಿನದ ಜಾತ್ರೆ ಇರ್ತೈತಿ. ಅಮಾವಾಸ್ಯೆ ದಿನ ಅಂತೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ತಯಾರಿ ಇರ್ತೈತಿ. ಅಮಾವಾಸ್ಯೆಯ ಮಾರನೇ ದಿವಸ ಏನೈತಿ, ದುರ್ಗಾದೇವಿ ಅವಳು ತವ್ರ ಮನೆಯಾದ ಮಲ್ದೂರಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಇರ್ತೈತಿ. ಅವಳನ್ನು ಬಹಳ ಸಡಗರದಿಂದ ಎಲ್ಲ ಬಾನದ ಬುತ್ತಿ, ಚಪಾತಿ ಬುತ್ತಿ, ಒಟ್ಟು ಬುತ್ತಿಯೊಂದಿಗೆ ಈ ರೀತಿ ಡೊಳ್ಳು ಕುಣಿತ ಇವೆಲ್ಲ ಜೊತೆಗೆ ನಾವು ಸಂಭ್ರಮದಿಂದ
ತವ್ರ ಮನೆಗೆ ಕಳಿಸುವಂಥ ಒಂದು ಪದ್ಧತಿ, ರೂಢಿ, ವೈಭವ ಎಲ್ಲನೂ ಅನ್ಬೋದು. ಅವತ್ತಿನ ದಿವಸ ತುಂಬಾ ವಿಶೇಷವಾಗಿರ್ತೈತಿ. ಅವತ್ತಿನ ದಿನ ಎಲ್ಲರೂ ಸೇರಿ ಸಾಯಂಕಾಲ ಟೈಮಿಗೆ ಊರು ಅಗಸಿ ಅಂದರೆ ಏನು ಬಸ್ ಸ್ಟ್ಯಾಂಡ್ ಅಥವಾ ದ್ವಾರಬಾಗಿಲ ದೇವಸ್ಥಾನದ ನೋಡ್ತೀರಿ, ಅಲ್ಲೆಲ್ಲರೂ ಸೇರ್ತಾರೆ. ಅಲ್ಲೆಲ್ಲ ಅಂದ್ರೆ ಊರ ಮಂದಿ ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿಕೆಗೆ ಬಹಳ ವಿಜೃಂಭಣೆಯಿಂದ ಆಕಿನ ನಾವು ಎಲ್ಲ ಅಂದ್ರೆ ತವ್ರ ಮನೆಗೆ ಕಳಿಸುವಂಥ ಒಂದು ಪದ್ಧತಿ. ಆ ಒಂದು ವಿಶೇಷವಾದ ಒಂದು ದಿನ ಈ ಅಮಾವಾಸ್ಯೆಯ ಮಾರನೇ ದಿನ ಆಗಿರ್ತೈತೆ ನೋಡ್ರಿ ಎಷ್ಟು ಸಡಗರ ಸಂಭ್ರಮದಿಂದ ಖುಷಿಲೇ ಹೋಗ್ತಾ ಇದ್ದಾಳೆ ಅಂತೇಳಿ. ಈ ಸಂದರ್ಭದಲ್ಲಿ ನೋಡ್ರಿ ನಮ್ಮ ಕಾಕಾರ ಪುಂಡ್ಲಿಕಾಕ ಅಂತ ಏನು ಹೇಳ್ತೀನಿ, ಅವ್ರು ಮಿಸಸ್ ಹಿಡ್ದಾರ ಆರ್ತಿನ ನೋಡ್ತಾ ಇರ್ಬೋದು ನೀವು. ಸೊ ಈ ರೀತಿ ವಿಶೇಷವಾಗಿರ್ತೈತಿ. ಹೋಗಿ ಮಾರನೇ ದಿವಸ ಹೋಗಿದ್ದ ದಿವಸ ಬಿಟ್ಟು ಮಾರನೇ ದಿವಸ ಮತ್ತು ವಾಪಸ್ಸು ಮಲ್ದೂರಿಂದ ಬರುವಂಥ ದೃಶ್ಯ ತೋರ್ಸಾಕತ್ತೀನಿ ನಿಮ್ಗೆ. ಅಷ್ಟೇನು ಹೋಗಿರ್ತಾಳ ಅದಕ್ಕಿಂತ ಇನ್ನೂ ಖುಷಿಲೇ ಆ ಊರಿಂದ ಮತ್ತು ಬೆನಕಟ್ಟಿಗೆ ಬರುವಂಥ ಒಂದು ಪ್ರಸಂಗ. ಮತ್ತು ಕಳಿಸುವಾಗಿನ ಇದಕ್ಕಿಂತ ಖುಷಿ ಆಕಿ ಬರುವಾಗ ಇನ್ನೂ ಹೆಚ್ಚಿನ ಒಂದು ಖುಷಿ ಸಂದರ್ಭ ಎಲ್ಲನೂ ಇರ್ತೈತಿ. ಊರಿನವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಊರಿಂದನೂ ಅಂದ್ರೆ ಈಗ ನಾವು ಇಲ್ಲಿಂದನೂ ಹೋಗೋದಂದ್ರೆ ಈ ಒಂದು ದಿನ ವಿಶೇಷವಾಗಿ ಮುದ್ದಾಮ ಹೋಗ್ತೇವೆ ನೋಡ್ರಿ, ಅಷ್ಟು ಸಡಗರ ಇರ್ತೈತಿ. ಆಕಿ ಮಲ್ದೂರಿಂದ ಬಂದು ಸೀದಾ ಏನೈತಲ್ಲ ದೇವಸ್ಥಾನಕ್ಕೆ ಬರ್ತಾಳು. ಅಂದ್ರೆ ಮೇಲಿನ ಹೊದಿಕೆ ತೆಗೆದು ಹೂವು ತೆಗೆದು ಮತ್ತು ಆಕಿ ಗುಡಿ ತುಂಬಿ ಕೆಲವೊಂದು ಪದ್ಧತಿಗಳನ್ನ ಮಾಡಿ ಫ್ರೆಶ್ ಆದ ಹೂವಿನ ಅಲಂಕಾರ ಮಾಡಿ ಆಕಿನ ಮತ್ತು ಗುಡಿಗೆ ಆಕಿ ಬರ್ತಾಳೆ. ಬಹಳ ವೈಭವದಿಂದ ಬಂದು ಮೊದಲಿಗೆ ಏನೈತಲ್ರಿ ಇಲ್ಲಿ ನೋಡ್ರಿ ವಿಶೇಷವಾಗಿ ಪ್ರದಕ್ಷಿಣೆಯನ್ನು ಹಾಕ್ತಾಳೆ. ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ನಂತರದಲ್ಲಿ ಪೂಜಾರಿ ಮನೆತನದ ಒಬ್ಬರು ಇವು ಕೊಪ್ಪರಿಗೆ ಅಂತ ಹೇಳ್ತೀವಿ, ಭಾಳ ದೊಡ್ಡ ಪ್ರಮಾಣದ ಕೊಪ್ಪರಿಗೆಯಲ್ಲಿ ಹುಗ್ಗಿಯನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ಆ ಹುಗ್ಗಿಯಲ್ಲಿ ಪೂಜಾರಿ ಮನೆತನದ ಒಬ್ಬರು ಆ ದುರ್ಗಾದೇವಿ ಅವ್ರನ್ನ ಕರ್ಕೊಂಡು ಅವ್ರ ಸಮೇತ ಬಂದು ಅವರು ಆ ಹುಗ್ಗಿಯಲ್ಲಿ ಆ ಆಶೀರ್ವಾದದ ಒಂದು ಕಾಯಿಯನ್ನು ಅಲ್ಲೇ ಹುಗಿತಾರೆ ನೋಡ್ರಿ. ಹುಗ್ಗಿ ಒಳಗೆ ಇಷ್ಟು ಸುಡು ಸುಡು ಹುಗ್ಗಿ ಇರ್ತೈತ್ರಿ ಅದು. ಆ ಹುಗ್ಗಿ ಒಳಗೆ ಕೈ ಹಾಕಿ ಆ ಕಾಯಿನ ಹುಗಿಬೇಕು. ಈ ಒಂದು ಭಂಡಾರದ ಪ್ರಸಾದ ಅವ್ರ ಕೈಗೆ ಹಚ್ತಾರೆ. ಅಂದ್ರೆ ಕೈಗೆ ಏನೂ ಆಗಂಗಿಲ್ಲ ಅಂತ ಹೇಳಿ ನೋಡ್ರಿ, ಅಷ್ಟೊಂದು ಪ್ರಭಾವ ಇರ್ತೈತಿ ಈ ದೇವಿಯ ಒಂದು ಭಂಡಾರದೊಳಗೆ. ನೋಡ್ರಿ ಈ ಥರ ಹುಗ್ಗಿಯೋದು ಬಿಸಿ ಬಿಸಿ ಹುಗ್ಗಿಯಲ್ಲೇ ಕಾಯಿ ಏನಿರ್ತೈತಲ್ಲ ಆಶೀರ್ವಾದ ಕಾಯಿ ಹುಗಿಬೇಕಾಗ್ತೈತೆ ರೀ. ಈ ಥರ ಎರಡೂ ಕೊಪ್ಪರಿಗೆಯಲ್ಲಿ ಆ ಕಾಯಿನ ಏನು ಹುಗಿತಾರಲ್ರಿ, ಈ ಥರ ಒಂದು ಇದೇನು ಸನ್ನಿವೇಶ ಐತಿ, ಇದು ಆದ ಮೇಲೆ ಅದು ಪ್ರಸಾದವಾಗಿ ಅದು ಪರಿವರ್ತನೆ ಆಗ್ತೈತಿ. ಅಲ್ಲಿವರೆಗೆ ಬರೀ ಒಂದು ಅನ್ನದ ರೂಪದಲ್ಲಿ ಇರ್ತೈತಿ. ಈಗೇನೈತಿ ಇದು ಪ್ರಸಾದಕ್ಕೆ ಯೋಗ್ಯ ಆಯ್ತು ಅಂಥೇಳಿ. ಈ ಜಾತ್ರೆಯ ಮೇನ್ ಪಾರ್ಟ್ ನೋಡ್ರಿ, ಇದು ಮೇನ್ ಅಂದರೆ ಮೇನ್ ಒಂಥರ ಭಕ್ತಿ ಪರವಶ ಅಂತಾರಲ್ಲ ಆ ಥರ ನೋಡ್ರಿ. ಅಷ್ಟು ವಿಜೃಂಭಣೆಯಿಂದ ಈ ಒಂದು ಏನೈತಿ ಕಾರ್ಯಕ್ರಮ ನಡಿತೈತಿ, ಮಹೋತ್ಸವ ನಡಿತೈತಿ. ಇದ್ರ ಜೊತೆಗೆ ಎಲ್ಲ ಊರಿನ ಗಂಡು ಮಕ್ಕಳು ಎಲ್ಲರೂ ಯಾರ್ಯಾರು ಹಿರಿಕರು ಇರ್ತಾರೆ ಎಲ್ಲರೂ ಸೇರಿ ಊಟದ ಒಂದು ಹಿಂದಿನ ತಯಾರಿ ಏನೈತಲ್ಲ ಅದನ್ನು ಕೂಡ ಮಾಡಿರ್ತಾರೆ ನೋಡ್ರಿ. ಇವರೆಲ್ಲ ಏನು ಮಾಡಕತ್ತಾರೆ ಅಂದ್ರೆ ನೆಕ್ಸ್ಟ್ ಡೇಗೆ ಬೇಕಾದಂಥ ಸಂಡಿಗೆನ ಫ್ರೈ ಮಾಡಿ ಅದಕ್ಕೆ ಖಾರ ಉಪ್ಪನ್ನ ಬೆರೆಸಿ ಪ್ಲಾಸ್ಟಿಕಲ್ಲೇ ಹಾಕಿ ಇಡ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಊಟ ಮಾಡುವಂಥ ಪ್ರಸಂಗ ಅವಾಗ ನಾವು ಮಾಡ್ಕೊತ ಕೂಡ್ತೀವಂದ್ರೆ ಆಗಂಗಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ದುರ್ಗಾದೇವಿಯ ಪ್ರಸಾದ ಆ ಒಂದು ಹುಗ್ಗಿ ಖರ್ಜೂರ ನೋಡ್ರಿ, ಖರ್ಜೂರ ತಿಂದಂಥ ಒಂದು ರುಚಿ ಇರ್ತೈತಿ, ಅಷ್ಟ ಪ್ರಸಾದವಾಗಿರ್ತೈತಿ. ಅದನ್ನು ನಾವು ಈಗ ಊಟ ಮಾಡಿಕೊಂಡು ಬಂದ್ವಿ ಮತ್ತು ಜಾತ್ರೆ ನೋಡ್ರಿ. ಮಕ್ಕಳಿಗೆ ಜಾತ್ರೆ ಅಂದರೆ ಎಷ್ಟು ಖುಷಿ ಎಲ್ಲರಿಗೂ ಗೊತ್ತೈತೆ, ಯಾಕಂದ್ರೆ ನಾವು ಅದನ್ನು ಖುಷಿ ಅನುಭವಿಸಿ ದೊಡ್ಡವರಾಗಿರ್ತೀವಿ. ಹಾಗೇನೆ ನಮ್ಮ ತನು ಪುಟಾಣಿ ಕೂಡ ಕಂಡಿದ್ದೆಲ್ಲ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂಥೇಳಿ ಮೊದಲು ಬಿಸಿಲೊಳಗೆ ಹೋಗಿ ಬರೋದಂದ್ರೆ ರಗಡಾಗಿತ್ತು, ಗದ್ದಲ ಬೇರೆ. ಅದ್ರಾಗ ನಮ್ಮ ತನು ಪುಟಾಣಿದೊಂದು ಹಠ ಬೇರೆ ಆಗಿತ್ತು. ಆದರೂ ಕೂಡ ಅವ್ರ ಪಪ್ಪ ಕೊಡಿಸಿದ್ರು. ಇನ್ನೂ ಏನೇನೋ ತೊಗೊಳ್ತೀನಿ ಅಂದವ, ನಾ ಬೇಡ ಸಾಕಷ್ಟು ಮನ್ಯಾಗದವಪ್ಪ, ಸುಳ್ಳು ಇವಕ್ಕೆಲ್ಲ ರೊಕ್ಕ ಹಾಕಕ್ಕೆ ಹೋಗ್ಬೇಡ, ಸಾಕು ಆಕಿಗೊಂದು ಅವಂಗೊಂದು ಏನಾರು ಅಷ್ಟ ತೊಗೊ ನೀನು ಅಂಥೇಳಿ ಇಬ್ಬರಿಗೆ ಒಂದೊಂದಷ್ಟನ್ನೇ ಕೊಡಿಸಿದ್ವಿ. ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬಂದ್ವಿ ನೋಡ್ರಿ. ಅದರ ಮಧ್ಯದಲ್ಲಿ ನಾ ಹೇಳಿದ ಹಾಗೆ ಬಜ್ಜಿ ಕೊಡಿಸ್ಕೊಳ್ಳೋದಂತೂ ಬಿಡಲಿಲ್ಲ. ಬಟ್ ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಅದರ ತಮ್ಮ ಬಜ್ಜಿ ತೊಗೊಂಡು ಬಂದಿದ್ದ, ಬಿಸಿ ಬಿಸಿ ಬಜ್ಜಿ ತೊಗೊಂಡು ಬಂದಿದ್ದ. ಮನೆಗೆ ಹೋಗಿ ತಿಂದು ನೀರು ಕುಡಿದ್ವಿ ನೋಡ್ರಿ. ಈ ರೀತಿಯಾಗಿ ಈ ಒಂದು ವಿಶೇಷವಾದ ದಿನ ವಿಶೇಷವಾಗಿರ್ತೈತಿ. ತುಂಬ ಅಂದ್ರೆ ವಿಶೇಷವಾಗಿರ್ತೈತಿ. ಈ ಒಂದು ವಿಶೇಷವಾದ ದಿನಕ್ಕೆ ಎಲ್ಲರೂ ಸೇರಿ ಹೋಗ್ತಾಯಿದ್ವಿ, ಎಲ್ಲರೂ ಸೇರಿ ಬರ್ತಾಯಿದ್ವಿ. ಬಟ್ ಈ ಸರಿ ಏನಂತಲ್ಲ, ನಿಜವಾಗ್ಲೂ ಕರೆಕ್ಟಾಗಿ ಜಾತ್ರೆ ದಿನಾನ ಎಕ್ಸಾಮ್ಸ್ ಬಂದುಬಿಟ್ಟಿದ್ದರಿಂದ ಯಾರೂ ಬರಲಿಲ್ಲ ಸ್ನೇಹಿತರೆ. ಆದರೆ ನಾನು ಕೂಡ ಯಾಕೋ ಜೀವ ತಡೀಲಿಲ್ಲ, ಒಂದು ದಿನ ಯಾಕಾಗಲಿ ಹೋಗಿ ಬಂದ್ರತಂತ ಬಂದ್ವಿ ನೋಡ್ರಿ. ಬಂದಾದ ನಂತರ ರೆಸ್ಟ್ ಮಾಡಿದ್ವಿ. ಅವ್ವ ಕಣ್ಣು ಆಪ್ರೇಷನ್ ಆಗಿದ್ದರಿಂದ ಬರಲಿಲ್ಲ ಬಿಸಿಲೊಳಗೆ. ಆಕೆಗೆ ಪ್ರಸಾದ ತೊಗೊಂಡು ಬಂದಿದ್ವಿ.
ಆಕೆ ಪ್ರಸಾದ ಹುಗ್ಗಿ ಪ್ರಸಾದ ಇಲ್ಲೇ ಊಟ ಮಾಡಿದ್ಲು. ಆಮೇಲೆ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿದ್ವಿ, ಸಿಕ್ಕಾಪಟ್ಟಿ ಉಳ್ಳಾಡಿದ್ವಿ, ಮಲ್ಕೊಂಡ್ವಿ, ಎಲ್ಲ ಆಯಿತು. ನಮ್ಮ ಕಾಕರ ಮಗಳು ವಿದ್ಯಾ ನೋಡ್ರಿ ಮಲ್ಕೊಂಡಿದ್ದಾಳೆ ಇನ್ನೂ ಕೂಡ. ಅದಾದ ನಂತರ ಇನ್ನೇನು ಹೊರಡ್ಬೇಕನ್ನೋ ಟೈಮ್ನಾಗ ಫ್ರೆಶ್ ಅಪ್ ಆದ್ವಿ. ಉಷಾ ಚಹಾ ಮಾಡ್ಯಾಳ, ಚಹಾ ಜೊತೆ ಸ್ವಲ್ಪ ಚುರ್ಮರಿ ಖಾರ. ನಮ್ಮ ಮಂದಿಗೆ ಚುರ್ಮರಿ ಯಾವ ಹೊತ್ತಿನಾಗ ಕೊಟ್ಟರು ತಿಂತೀವಿ ನೋಡ್ರಿ, ಅಷ್ಟು ನಮಗಿಷ್ಟ ಚುಮ್ಮರಿ ಅಂದರೆ. ಎಲ್ಲರೂ ಕೂಡ ಚುಮ್ಮರಿ ತಿಂದು ಚಹಾ ಕುಡಿಯಾಕತ್ತೀವಿ. ನಮ್ಮ ತನು ಅಂತೂ ನಮ್ಮನ್ನು ಬಿಟ್ಟು ಸರಿ ಒಳಗಳಿಗೆ, ಯಾಕಂದ್ರೆ ನಮ್ಮ ಜೊತೆನ ಬರೋಕಿದ್ದಾಳೆ ಈಗಾಕಿ. ನೀವು ಅಂತಿರ್ತೀರಿ ಅವ್ರ ಪಪ್ಪ ಮಮ್ಮಿ ಜೊತೆ ಜಾಸ್ತಿ ಇರಂಗೇ ಇಲ್ಲಲ್ಲ ಆಕಿ ಅಂಥೇಳಿ. ಇರ್ತಾಳು, ಅಲ್ಲಿದ್ದಾಗ ಯಾರು ವಿಡಿಯೋ ತೊಗೊಳ್ಳೋರು ಯಾರು ಇರೋಂಗಿಲ್ಲ, ನಾನು ತೊಗೋಬೇಕಲ್ಲ ವಿಡಿಯೋ. ಸೊ ನನ್ನ ಕಡೆ ಇದ್ದಾಗಷ್ಟೇ ನಾ ವಿಡಿಯೋ ಹಾಕ್ಕೊಂಡಿರ್ತೀನಿ ಅಷ್ಟೇ. ಅಲ್ಲಿನೂ ಇರ್ತಾಳೆ, ಇರಂಗಿಲ್ಲ ಅಂತ ಏನಿಲ್ಲ. ನೋಡ್ರಿ ಮಾಮರು ಕೂಡ ಬಂದಿದ್ರು ಬೆಳಗ್ಗೆ. ಅವರು ಕೂಡ ಜಾತ್ರೆ ಒಳಗೆಲ್ಲ ಬ್ಯುಸಿಯಾಗಿ ಈಗ ಭೇಟಿಯಾಗಿ ಬಂದಾರ. ಮಾಮನು ಅವರು ಒಂದೇ ದಿವ್ಸಕ್ಕಾಗೆ ಬಂದಾರ. ಈ ಸರಿ ರಜೆ ಇರಲಿಲ್ಲ, ಯಾಕಂದ್ರೆ ನನ್ನ ಗೃಹ ಪ್ರವೇಶಕ್ಕೆ ಸಿಕ್ಕಾಪಟ್ಟಿ ರಜೆ ಆಗಿಬಿಟ್ಟಿದ್ವು. ಹೀಗಾಗಿ ಅವರು ಇವತ್ತಿನ ದಿವಸ ಬಂದರು ನೋಡ್ರಿ. ಮತ್ತು ಇನ್ನೇನು ಚಹಾ ಕುಡ್ದು ಹೊರಡೋದಂತ ನಾವು. ಅವ್ವ ಉಷಾ ಸಂತಮ್ಮ ಇನ್ನೂ ಇರ್ತಾರೋ. ನಾವೇನು ಬಂದಿದ್ವಲ್ಲ ನಾವು ಅಷ್ಟೇ ಈಗ ರಿಟರ್ನ್ ಹೋಗ್ತೀವಿ ಸ್ನೇಹಿತರೆ. ಅವ್ರು ಇನ್ನೂ ಒಂದು 2-3 ದಿವಸ ಇರಬೇಕು, ಯಾಕಂದ್ರೆ ದೇವಿ ನಮ್ಮ ಮನೆಗೂ ದರ್ಶನಕ್ಕೆ ಬರ್ತಾಳೆ. ಅಂದ್ರೆ ಪ್ರತಿ ಮನೆಗೂ ಆಕೆ ಭೇಟಿ ಕೊಡ್ತಾಳು. ನಮ್ಮ ಏನಾರ ಬೇಡಿಕೆ ಏನಾರು ಇದ್ದರೆ ಕೊಡ್ಬೋದು, ಇಲ್ಲ ಆಕೆಗೆ ನಾವು ಏನಾರು ಸೇವೆ ಸಲ್ಲಿಸಿದ್ರು ಸಲ್ಲಿಸ್ಬೋದು. ಹೂವು ಕಾಣಿಕೆ ಏನಾದರೂ ಕೊಡ್ಬೋದು. ಒಟ್ಟು ಪ್ರತಿ ಮನೆಗೂ ಬರ್ತಾಳು. ಆಕೆ ಬರೋ ಮಟ್ಟ ನಾವು ಬಾಗ್ಲ ಹಾಕ್ಕೊಂಡು ಬರಲಿಕ್ಕೂ ಬರೋಂಗಿಲ್ಲ. ಆಮೇಲೆ ನಮ್ಮ ಕಡೆ ದೇವ್ರ ಮೆಟ್ಟಿಗೆ ಹತ್ತೋದು ಅಂತ ಹೇಳಿ ಮಾಡ್ತೀವಿ. ಅಂದ್ರೆ 5 ದಿವಸ ಜಾತ್ರೆ ಆದ ನಂತರ ಪಲ್ಲಕ್ಕಿ ಏನೈತಿ ದೇವಸ್ಥಾನಕ್ಕೆ ಹೋಗಿ ಮೆಟ್ಟಿಗೆ ಹತ್ತೈತಿ. ಅಲ್ಲಿವರೆಗೂ ನಾವು ಇರಲೇಬೇಕಾಗ್ತೈತಿ. ಅದಕ್ಕೋಸ್ಕರ ಅವ್ರು ಇನ್ನೂ ಇರ್ತಾರೆ. ನೋಡ್ಬೇಕು, ಮತ್ತು ರಿಟರ್ನ್ ಕರೆಯಾಗಿ ಬರೋದಾದ್ರೆ ಬರಬೇಕಾಗ್ತೈತಿ ನಾವು. ಯಾಕಂದ್ರೆ ಮತ್ತೆ ಎಲ್ಲ ವಸ್ತು ಎಲ್ಲ ತೊಗೊಂಬಂದಿರ್ತಾರೆ, ಅವನ್ನೆಲ್ಲ ರಿಟರ್ನ್ ಒಯ್ಯಬೇಕು. ನಾವು ಇರ್ಲಾರ್ದಾಗ ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ. ಸ್ವಲ್ಪ ಸ್ವಚ್ಛ ಇಟ್ಕೊಂಡು ಇರಲಿ ಅಂಥೇಳಿ ಯಾರಿಗಾರ ಬಾಡಿಗೆ ಕೊಟ್ಟಿರ್ತೀವಿ. ಜಾತ್ರೆ ಟೈಮಲ್ಲೇ ನಮಗೊಂದು 8 ದಿವಸ ಬಿಟ್ಟು ಕೊಡ್ಬೇಕನ್ನೋ ಒಂದು ಮಾತಿನ ಮೇಲೆ ಕೊಟ್ಟಿರ್ತೀವಿ ಅವರಿಗೆ. ಯಾಕಂದ್ರೆ ನಮಗೆ ಬಂದರೆ ಇರೋಕ್ಕೆ ಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ. ಈಗ ಇವ್ರು ಇನ್ನೂ ಇರ್ತಾರಂಥೇಳಿ, ಅವರದು ಇನ್ನೂ ಇರ್ತಾರೋ. ನಾವು ಯಾರ್ಯಾರು ಬಂದೀವಲ್ಲ ನಾವು ಹೊರಡೋದು ಅಂಥೇಳಿ. ಸೊ ನಮ್ಮ ತನು ಪುಟ್ಟನಿ ಎಲ್ಲ ಎದುರಿಗಿನ ಮನೆಯವರಿಗೆ ಬಾಯಿ ಹೇಳಕ್ಕೆ ಹೋಗ್ಯಾಳು, ನಾವು ಊರಿಗೆ ಹೊಂಟೀನಿ ಅಂತ ಹೇಳಕ್ಕೆ ಹೋಗ್ಯಾಳು. ಅವ್ರು ನೋಡಿದರೆ ಬಿಡವಲ್ರಾಗ್ಯಾರಕ್ಕಿಗೆ, ಹೋಗಬೇಡ ಈರ ಅಂಥೇಳಿ. ಅವ್ರ ಪಪ್ಪನೂ ಅಷ್ಟೇ, ನನ್ನ ಸಣ್ಣ ತಮ್ಮ ಈರ ಅಂತ ಅವನು ಕೂಡ ಅನ್ನಕತ್ತಾನ. ನಾನು ಬೇಡ ಇಬ್ಬರಿಗೆ ಅಂದರೆ ಆಕೆ ಕಾಡಿಸ್ತಾರೆ ಉಷಾಗಿ ಸುಮ್ಮನೆ. ಇವ್ರಿಗೇನು ಮಾಡೋಂಗಿಲ್ಲ, ಆದ್ರೆ ಆಕೆಗೇನ ಕಾಡಿಸೋದು ಇಬ್ಬರು ಕೂಡ. ಬಿಸಿಲು ದಿನ ಬೇರೆ, ಮತ್ತು ಕೆಲಸನೂ ಒಬ್ಬಕ್ಕೆ ಆಗಿಬಿಟ್ಟಾಳ ಆಕೆ. ಪೂಜಾನೂ ಇಲ್ಲ ಈ ಸರಿ. ಬ್ಯಾಡ ಬಿಡು, ಭಾಳ ಕಾಡಿಸ್ತಾಳು. ಮೇನ್ ಜಾತ್ರೆನ ಮುಗೀತಲ್ಲ, ಸಾಕು ಈಗ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ನಾನು ಮತ್ತು ಕರ್ಕೊಂಡು ಬರಾಕತ್ತೆ ನೋಡ್ರಿ. ಒಲ್ಲದ ಮನಸ್ಲೇನ ಕಳಿಸ್ಕೊಟ್ರು ಅವರು ಕೂಡ. ಮತ್ತು ಬಾಜುದವ್ರಿಗೇನು ಹೇಳಿ ಬಂದ್ವಿ ಬರ್ತೀವ್ರಿ ಅಂಥೇಳಿ. ಯಾಕಂದ್ರೆ ನಾವು ಬಂದಿದ್ದು ಗೊತ್ತಿರಲಿಲ್ಲ ಅವ್ರಿಗೆ. ಬಂದೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ. ಯಾವಾಗ ಬಂದ್ರಿ, ಯಾವಾಗ ಹೊಂಟ್ರಿ, ಏನು ಈ ಸರಿ ಹಿಂಗ್ಯಾಕೆ ಮಾಡಿದ್ರಿ ಅನ್ನತ್ತಿದ್ರು ಅವರು ಕೂಡ. ಇಲ್ರಿ ಹಿಂಗೆ ಐತಿ, ಮತ್ತು ಏನು ಮಾಡೋದು ಮಕ್ಕಳು ಸ್ಕೂಲು ಅಂತಂದು ಹೇಳಿ ನಾವು ಈಗ ಹೊರಟ್ವಿ. ಹೆಂಗೆ ಅನ್ನಿಸ್ತ್ರಿ ನಮ್ಮ 3 ಜಾತ್ರೆ ಒಂದೇ ದಿನ ತೋರಿಸೀನಿ ಇವತ್ತು. ಮತ್ತು ವಿಶೇಷವಾದ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ನಮ್ಮ ಮಾಮಾರೆಲ್ಲ ತರಿಸ್ಕೊಟ್ಟಿದ್ರು. ಊರೊಳಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಎಲ್ಲರ ಕಡೆಯಿಂದನೇ ಅವ್ರಿಗೂ ಒಂದು ಥ್ಯಾಂಕ್ಸ್. ಯಾಕಂದ್ರೆ ನಿಮಗೆಲ್ಲ ತೋರಿಸ್ಬೇಕಂದ್ರೆ ಅದೆಲ್ಲ ಇಂಪಾರ್ಟೆಂಟ್ ಇರ್ತೈತಿ. ತುಂಬಾ ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ ಅನ್ಬೋದು. ಬೆನ್ಕಟ್ಟಿ ಶ್ರೀ ದುರ್ಗಾದೇವಿ ಜಾತ್ರೆ. ಅನುಕೂಲ ಆದ್ರೆ ಒಂದು ಸರಿ ದರ್ಶನ ಮಾಡ್ಕೊಳ್ರಿ ಬೆನ್ಕಟ್ಟಿ ದುರ್ಗಾದೇವಿದಂತ ಕೇಳ್ಕೊಳ್ತೀನಿ. ನೋಡಿರಿ, ನಾವು ಕೂಡ ಎಲ್ಲರೂ ಹತ್ತಿದ್ವಿ ಗಾಡಿ. ನಮ್ಮ ತರುಣಂತೂ ಹೋಗೋಕೆ ಒಲೆನಾಕತ್ತಾನು, ಗಾಡಿ ಒಳಗೆ ನನ್ನಾಗ ಬಿಟ್ಟು ಹೊಂಟಿರಿ, ನಾನು ಬರ್ತೀನಿ ಅಂಥೇಳಿ. ಸೊ ಈ ರೀತಿ ಆಗಿ ಇತ್ತು ಇವತ್ತಿನ ದಿವಸ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಕೊಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಸರಿ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.